ನೋಡಲು ಬರೆಯದಿರಿ, ಮರೆತು ನಿರಾಶರಾಗದಿರಿ. ಈ ರೂದ ಟ್ರಾವೆಲರ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಕ್ಕ, ಶೇರ್ ಮಾಡೋಣ, ಸಬ್ಸ್ಕ್ರೈಬ್ ಮಾಡೋಣ. ನಮಸ್ಕಾರ ಎಲ್ರಿಗೂ. ನಾವಿವತ್ತು ಬಂದಿದ್ದೀವಿ ನಮ್ಮ 3ನೇ ಜ್ಯೋತಿರ್ಲಿಂಗ ಓಂಕಾರೇಶ್ವರಕ್ಕೆ. ಇಲ್ಲಿಗೆ ತಲುಪೋದು ಹೇಗೆ, ಬಸ್ಸಿನ ವ್ಯವಸ್ಥೆ, ಟ್ಯಾಕ್ಸಿ ವ್ಯವಸ್ಥೆ ಮತ್ತು ದರ್ಶನಕ್ಕೆ ಟಿಕೆಟ್ ತೊಗೊಳ್ಳೋದು ಹೇಗೆ ಎಲ್ಲ ವಿವರಣೆ ನೀಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ಓಂಕಾರೇಶ್ವರ ಆಯ್ತು, ತ್ರಯಂಬಕೇಶ್ವರ ಆಯ್ತು. ಇವಾಗ ನಾವು ಹೋಗ್ತಾ ಇದೀವಿ ಓಂಕಾರೇಶ್ವರ ಮತ್ತೆ ಮಹಾಕಾಳೇಶ್ವರ ಒಂದೇ ದಿನದಲ್ಲಿ ಕವರ್ ಮಾಡಿಕೊಂಡು ನೆಕ್ಸ್ಟ್ ನಾವು ಹೋಗೋದು ತ್ರಯಂಬಕೇಶ್ವರ ಮತ್ತೆ ಶಿರ್ಡಿಗೆ ಒಂದೇ ದಿವಸದಲ್ಲಿ ಕವರ್ ಮಾಡೋ ಅಂತ ಟ್ರೈ ಮಾಡ್ತಾರೆ. ಅಂದ್ರೆ 2 days ಅಲ್ಲಿ ಟೋಟಲ್ 2 days ಕವರ್ ಮಾಡ್ತಾರೆ. ಅಣ್ಣಂದ್ರೆ ಇವ್ರೆ. ಹೌದೌದು. ನೀವು ಬೆಂಗಳೂರಿಂದ ಬೈ ಟ್ರೈನ್ ಹೋಗ್ಬೋದು. ಅಂದರೆ 1900 ಕಿಲೋಮೀಟರ್ ಇದೆ, 2 days ಆಗುತ್ತೆ. ಫ್ಲೈಟಲ್ಲಿ ಆದರೆ ನೀವು ಒಂದು 2 hours ಹೋಗ್ಬೋದು. ಫ್ಲೈಟ್ ಕಾಸ್ಟ್ ನಿಮಗೆ ಒಂದು 5500 rupees ಇರುತ್ತೆ. ಅಂದರೆ ನೀವು 2-3 months ಬಿಫೋರ್ ಬುಕ್ ಮಾಡಿಕೊಂಡು ನಿಮಗೆ ಬೆನಿಫಿಟ್, ಯಾಕಂದರೆ ಪ್ರೈಸ್ ಕಮ್ಮಿ ಇರುತ್ತೆ ನಿಮಗೆ. ನೀವೇನೋ ಹೊರಡೋದು 1 week ಆ ಥರ ಮಾಡಿದ್ರೆ ತುಂಬಾ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ನಾವು ಫಸ್ಟ್ ಇಲ್ಲಿಗೆ ಬಂದಿದ್ದು ಇಂಡಿಯಾದ ಕ್ಲೀನೆಸ್ಟ್ ಸಿಟಿ ಅಂತ ಕರೆಸ್ಕೊಳ್ಳೋ ಇಂಡೋರ್ಗೆ, ಬ್ಯಾಂಗ್ಳೂರಿಂದ ಇಂಡೋರ್ಗೆ ಬಂದಿದ್ದೀವಿ. ಅಂದರೆ ನಮ್ಮ ಕರ್ನಾಟಕದ ಮೈಸೂರು ಕೂಡ ನಾಮಿನೇಟ್ ಆಗಿತ್ತು ಇಂಡಿಯಾಸ್ ಕ್ಲೀನೆಸ್ಟ್ ಸಿಟಿ ಅಂದ್ಬಿಟ್ಟು, ಆದರೆ ಸಿಕ್ಕಿದೆ ಅಂತ ಹೇಳ್ತಾರೆ, ಅದಕ್ಕೆ ಪುರಾವೆಗಳಿಲ್ಲ. ಸೊ ನಾವೀಗ ಬಂದಿದ್ದು ಇಂಡೋರ್ಗೆ ಬಂದ ತಕ್ಷಣ ನಮ್ಮ ಕ್ಯಾಬ್ ರೆಡಿ ಇತ್ತು. ಸೊ ಇಂಡೋರಿಂದ ಓಂಕಾರೇಶ್ವರ ಬಂದು 50 ಕಿಲೋಮೀಟರ್ ಇದೆ. ನೀವು ಬಸ್ಸಲ್ಲಿ ಕೂಡ ಹೋಗ್ಬೋದು, 230 rupees ಆಗುತ್ತೆ. ನಾವು ಕ್ಯಾಬ್ ಮಾಡ್ಕೊಂಡಿದ್ದೀವಿ, ಅದಕ್ಕೊಂದು 1500 rupees ಚಾರ್ಜ್ ಮಾಡ್ತಾರೆ. ಬೆಳಿಗ್ಗೆ ಒಂದು 9 ಗಂಟೆಗೆ ತಿಂಡಿ ತಿನ್ನೋಣ ಅಂತ ಒಂದು ಜಾಗದಲ್ಲಿ ನಿಲ್ಲಿಸಿದ್ವಿ. ಇಲ್ಲಿ ಸ್ಪೆಷಾಲಿಟಿ ಏನಂದರೆ ಈ ಅವಲಕ್ಕಿನೇ ಇಲ್ಲಿ ಸ್ಪೆಷಾಲಿಟಿ. ಒಂದು 15 ರೂಪಾಯಿಗೆ ಒಂದು ಪೇಪರಲ್ಲಿ ಸುತ್ತ ಕೊಡ್ತಾರೆ, 15 ರೂಪಾಯಿಗೆ ತೊಗೋಬೋದು. ಮತ್ತು ಸ್ಪೂನ್ ಬಂದು ಅದು ಕೂಡ ಪೇಪರಲ್ಲೇ. ಸೊ ಕ್ಲೀನ್ ಸಿಟಿ ಅಂತ ಹೇಳ್ತಾರಲ್ವ, ಅದನ್ನು ಮೇಂಟೈನ್ ಮಾಡಬೇಕು, ಎಲ್ಲಿ ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಆ ಸ್ಪೂನ್ ಕೂಡ ಪೇಪರ್ ಸ್ಪೂನ್ನೇ ಕೊಡ್ತಾರೆ. ಇಲ್ಲಿ ಏನೇ ತಿಂಡಿ ತೊಗೊಂಡ್ರು ಎಲ್ಲ ಮೆಣಸಿಕಾಯಿ ಫ್ರೀ, ಉಚಿತ ಮೆಣಸಿಕಾಯಿ ಎಷ್ಟು ಬೇಕಾದ್ರೂ ತಿನ್ಬೋದು ನೀವು, ಅನ್ಲಿಮಿಟೆಡ್ ಮೆಣಸಿಕಾಯಿ ಕೊಡ್ತಾರೆ. ಸೊ ಈ ಇಂದೋರ್ ಸಿಟಿಯಲ್ಲಿ ಎಲ್ಲಿ ನೋಡೋದು ದೊಡ್ಡ ಲಿಂಗಗಳನ್ನೇ ನೋಡ್ಬೋದು ನೀವು. ಇಂದೋರ್ನಲ್ಲಿ RCB ಫ್ಯಾನ್ ನೋಡಿ, RCB 18 ಅಂದ್ಕೊಂಡು ಗಾಡೀಲಿ ರಾಜೇಶ್ ಹೋಗ್ತಾ ಇದ್ದಾನೆ. ಇಂಡೋರಿಂದ ಓಂಕಾರೇಶ್ವರ ಬಂದು ಎಕ್ಸಾಕ್ಟಾಗಿ ಒಂದು 50 ಕಿಲೋಮೀಟರ್ ಇದೆ. ಆದರೆ 2 hours ತಗೊಳ್ಳೋ ರೋಡು ನಮಗೆ ಒಂದು 4 hours ತೊಗೊಂಡು, ಯಾಕಂದರೆ ರೋಡ್ ಎಲ್ಲಿ ನೋಡೋದು ಕಾಮಗಾರಿ ನಡೀತಾ ಇದೆ. ಅಂದರೆ ರೋಡ್ ವೈಡ್ನಿಂಗ್ ಆಗ್ತಾಯಿದೆ, ರೋಡ್ ರಸ್ತೆ ಕಾಮಗಾರಿ ನಡೀತಾ ಇದೆ, ಬೋರ್ಡ್ ಅಲ್ಲೆಲ್ಲ ಹಾಕಿರ್ತಾರೆ, ಸ್ಲೋ ಮಾಡಬೇಕು, ಮತ್ತು ಹೆವಿ ಟ್ರಾಫಿಕ್ ಇಲ್ಲಿ. ಅಂದರೆ ಕ್ಲೀನೆಸ್ಟ್ ಸಿಟಿ ಅಂತ ಹೇಳ್ತಾರೆ. ಸಿಟಿ ಅಂದರೆ ಆ ಸಿಟಿ ಬಿಟ್ಟರೆ ಇನ್ನು ಎಲ್ಲ ಇದೆ, ರೋಡೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಇಲ್ಲಿ. ಒಂದು ಸಖತ್ತು ಹಿಂಸೆ ಅನಿಸ್ಬಿಡುತ್ತೆ, ಯಾಕಂದ್ರೆ 2 hours ಹೋಗ್ಬೇಕಾದ್ರೆ 4 hours ಆಗೋಯ್ತು ನಮಗೆ. ಸೊ ಇದರಿಂದ ಮುಂದೆ ತುಂಬಾ ಅನಾಹುತಗಳು ನಮಗೆ. ಆನ್ ದ ವೇಲಿ ಶನೇಶ್ವರ ದೇವಸ್ಥಾನ ತುಂಬಾ ಅದ್ಭುತವಾಗಿ ಕಟ್ಟಿದ್ದಾರೆ. ಒಂದು 1 hour ಆಗಿರ್ಬೋದು. ಅಣ್ಣ ಡ್ರೈವಿಂಗ್ ಮಾಡಿ ನನಗಂತೂ 1 hour ಅಂದರೆ ಒಂದು 20 ಕಿಲೋಮೀಟ್ರ್ ಕೂಡ ಬಂದಿಲ್ಲ 1 hourಗೆ, ಅಷ್ಟು ರೋಡು ಕಂಜೆಷನ್ನು. ಸರಿ ಅಂದ್ಬಿಟ್ಟು ಒಂದು ಕಡೆ ಟೀ ಕುಡಿಯೋಣ ಅಂತ ನಿಲ್ಲಿಸಿದ್ವಿ. ಟಾಯ್ಲೆಟ್ಗೆ ಹೋಗೋಣ ಅಂದ್ಬಿಟ್ಟು ಟಾಯ್ಲೆಟ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಜಪಾನ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ಅಂದರೆ ಈ ಪ್ರಾಡಕ್ಟ್ ನಾನು ಟೋಟೋದಲ್ಲಿ ನೋಡಿದ್ದೆ. ಇಲ್ಲಿ ನೋಡಿ, ಇದು ಆಟೋಮೆಟಿಕ್ ವಾಷರ್. ಈ ಟೆಕ್ನಾಲಜಿನ ಇಲ್ಲಿ ಇಂಡೋರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ನರ್ಮದಾ ನದಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಅಂದರೆ ತುಂಬ ಉದ್ದನೆಯ ನದಿ ಅಂತಲೇ ಹೇಳ್ಬೋದು. ಇದು ಬ್ರಿಡ್ಜ್, ನರ್ಮದಾ ನದಿ ಮೇಲೆ ಬ್ರಿಡ್ಜ್ ಅಂತ ಕಟ್ಟಿದ್ದಾರೆ, ಅದರ ಮೇಲೆ ಹೋಗ್ತಾ ಇದ್ದೀವಿ. ಎರಡು ಅವರ್ ಬರಬೇಕಾದ್ರೆ 4 hour ಬಂದ. ಅಂತೂ ಓಂಕಾರೇಶ್ವರ ತಲುಪಿ ನೋಡಿದರೆ ಜಾಮ್ ಜಾಮು ಅಂದಾಗೆ ಸಖತ್ತು ಜಾಮ್ ಆಗಿದೆ. ಇದಾಗದಿರೋ ಕೆಲಸ ಅಂದ್ಬಿಟ್ಟು ನಾವೇನು ಮಾಡಿದ್ವಿ, ಗಾಡಿ ಡ್ರೈವರ್ ಕೇಳಿಬಿಟ್ಟು ನಾವು ಸೀದಾ ನಡ್ಕೊಂಡು ನದಿ ಹತ್ರ ಬಂದ್ವಿ. ಅಂದರೆ ಒಂದು 1/2 ಕಿಲೋಮೀಟರ್ ನಡ್ಕೊಂಬಂದರೆ ಅಲ್ಲಿ ನದಿ ಮತ್ತು ಕಲ್ಯಾಣಿ ಇದೆ, ಅಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಬಂದಿದ್ದೀವಿ. ಜ್ಯೋತಿರ್ಲಿಂಗ ಮತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಬಂದಿರ್ತಾರೆ. ತುಂಬ ಅಂದರೆ ತುಂಬ ಜನ. ವೀಕೆಂಡ್ ಎಲ್ಲಿ ನೋಡಿದ್ರು ಜನ ಕುರಿಗಳ ತಲೆ ಇದ್ದಾಗಿರುತ್ತೆ ಜನ ಇಲ್ಲಿ. ಓಂಕಾರೇಶ್ವರ ನರ್ಮದಾ ನದಿ ಮತ್ತೆ ನರ್ಮದಾ ಡ್ಯಾಮ್ ಇಂದ ಬರುವಂತ ನದಿಯಲ್ಲಿದ್ದೀವಿ. ಇಲ್ಲಿ ಸ್ನಾನ ಮಾಡ್ಕೊಂಡು ದರ್ಶನ ಮಾಡಕ್ ಹೋಗ್ತೀವಿ. 5 ನಿಮಿಷ ಜಾಸ್ತಿ ಟೈಮ್ ಟೈಮ್ 2 ನಿಮಿಷ ನಮ್ದು ಗೊತ್ತಲ್ಲ. 1 ಮಿನಿಟ್ ಸರ್.
ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿಕೊಂಡು ದರ್ಶನಕ್ಕೆ ಹೋಗೋಣ ಅಂತ ಲೈನಲ್ಲಿ ಹೋದ್ವಿ. ಅಲ್ಲಿಂದ ಲೈನ್ ನೋಡ್ಬಿಟ್ಟು ನಮಗೆ ದಿಗ್ಭ್ರಮೆ ಆಗೋಯ್ತು. ಏಕೆಂದರೆ ಅಲ್ಲಿನ ಲೈನು ಎಷ್ಟಿದೆ ಅಂತಂದರೆ ಆಲ್ಮೋಸ್ಟ್ 2 ಅವರ್ಸಿಂದ ವೆಯ್ಟ್ ಮಾಡ್ತಾ ಇದ್ದಾರೆ, ಮತ್ತು 2 ಅವರ್ಸ್ ಇನ್ನೂ ವೆಯ್ಟ್ ಮಾಡಬೇಕು. ಸೊ 4 ಅವರ್ಸ್ ಆಗುತ್ತೆ. ನಾವು ನೆಕ್ಸ್ಟು ಮಹಾಕಾಳ್ಗೆ ಹೋಗೋಕೆ ಆಗೋದಿಲ್ಲ. ಸೊ ನಾವೇನು ಮಾಡಿದ್ವಿ, ಆನ್ಲೈನ್ ಬುಕ್ ಮಾಡೋಣ ಅಂತ ನೋಡಿದ್ವಿ. ಆನ್ಲೈನ್ ಕೂಡ ಎಲ್ಲ ಫುಲ್ ಅಂತ ತೋರಿಸ್ತಾ ಇದೆ. ಸೊ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ. ಸೊ ಇಲ್ಲಿ ಲೋಕಲಲ್ಲಿ ಯಾರಿದ್ದಾರೆ ಪಂಡಿತರು ಅವ್ರನ್ನ ಹಿಡ್ಕೊಂಡು ನಾವು ಟಿಕೆಟ್ ತೊಗೋಬೇಕು. ಸೊ ನೀವೇನಾದರೂ ಮುಂಚೆ ಬರೋದಿದ್ರೆ, ಇಲ್ಲಿ ಓಂಕಾರೇಶ್ವರ ಬರೋದಿದ್ರೆ ದಯವಿಟ್ಟು ಆನ್ಲೈನಲ್ಲಿ ಬುಕ್ ಮಾಡ್ಕೊಂಬನ್ನಿ. ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ. ಅದು ಮಾಡ್ಕೊಂಬರೋದ್ರಿಂದ ನಿಮಗೆ ಒಳ್ಳೆಯದು. ಇಲ್ಲಾಂದರೆ ಇಲ್ಲಿ 1ಕ್ಕೆ 5ರಷ್ಟು ನೀವು ಇಲ್ಲಿ ದುಡ್ಡು ಕೊಡಬೇಕು. 300 ರೂಪಾಯಿ ಟಿಕೆಟ್ ಅಂದರೆ 5ರಷ್ಟು ದುಡ್ಡು ಕೊಡಬೇಕಾಗತ್ತೆ. ಸೊ ಅದನ್ನು ನಾವು ತಪ್ಪಿದ್ರೆ ನೀವು ಅಲ್ಲೇ ಬುಕ್ ಮಾಡ್ಕೊಂಬರೋದು ಒಳ್ಳೆಯದು. ಸೊ ಅಣ್ಣ ಇಲ್ಲಿ ಸಗಣಿ ಅಂದರೆ ಬೆರಣಿಯಲ್ಲಿ ವಾಮಾಚಾರ ಮಾಡ್ತಾಯಿದ್ರು. ಏನಂತ ಗೊತ್ತಿಲ್ಲ, ತುಂಬ ದೂರದಲ್ಲಿದ್ದರು, ಕೇಳಕ್ಕೆ ಹೋಗಿಲ್ಲ ಯಾಕೆ ಬೇಕು ಅಂತ. ಸುಂದರ ಮನಮೋಹಕ ದೃಶ್ಯ ಅಂತಲೇ ಹೇಳ್ಬೋದು. ಯಾಕಂದರೆ ನೋಡಿ, ಈ ನದಿ ಇದೆ, ನದಿ ಅಲ್ಲಿ ತೆಪ್ಪದಲ್ಲಿ ಹೋಗ್ಬೋದು, ಅಥವಾ ನೀವು ಮೇಲ್ಗಡೆ ಬ್ರಿಡ್ಜ್ ಮೇಲೆ ಕೂಡ ಹೋಗ್ಬೋದು. ಆ ನದಿ ದಡದಲ್ಲಿ ನದಿ ಸೇರಿಕೊಂಡೇ ದೇವಸ್ಥಾನ ಇದೆ. ಅಷ್ಟೊಂದು ಅದ್ಭುತವಾಗಿ ಈ ದೇವಸ್ಥಾನನ ಕಟ್ಟಿದ್ದಾರೆ. ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಶಂಕರಾಚಾರ್ಯದ 108 ಅಡಿಯ ಒಂದು ಕೆತ್ತನೆಯನ್ನು ಕೆತ್ತಿದ್ದಾರೆ ಇಲ್ಲಿ. ಮತ್ತು ಇಲ್ಲಿ ನಿಮ್ಗೆ ದೂರದಲ್ಲಿ ಒಂದು ದೊಡ್ಡದು ಲೈವ್ ಟಿವಿ ಹಾಕಿದ್ದಾರೆ, ಅಂದರೆ ದರ್ಶನ ಪಡ್ಕೋಬೋದು ನೀವು. ಅಂದರೆ ರಶ್ ಫುಲ್ ಅಂದರೆ ಫುಲ್ ಕೌಂಟರ್ ಇದೆ. ಈ ಥರ ಬ್ಯಾಂಡ್ ಕಟ್ತಾರೆ ದರ್ಶನಕ್ಕೆ, ಬ್ಯಾಂಡ್ ಹಾಕೊಂಡು ಹೋಗ್ಬೇಕು ದರ್ಶನಕ್ಕೆ. ಎಷ್ಟು ಸಖತ್ ರಶ್. ನಾಮ ಹಾಕಿದ್ದಾರೆ, ತಾತಪ್ಪ ಒಳ್ಳೇದಾಗ್ಲಿ ಅವ್ರಿಗೂ. ಬ್ಯಾಂಡ್ಗೆ ಮಾತ್ರ ಬೆಲೆ, ಫುಲ್ ಕ್ಯೂ. ಏನಿಲ್ಲ, ಬ್ಯಾಂಡ್ ಬಿದ್ದು ಆ ಕಡೆ ಬರೋದು. ಆದ್ರೆ ಬ್ಯಾಂಡ್ ಇದ್ರೆ ಈ ಕಡೆಯಿಂದ ಹೋಗ್ಬೋದು, ಅಂದ್ರೆ ಒಂದ್ ಮೇಲೆ ಹೋಗ್ಬೋದು. VIP ಎಂಟ್ರಿ ಅಂದ್ರೆ. ಬಂದ್ವಿ ಒಂದು 5 ನಿಮಿಷ ಹೊರಗಡೆ ಬಂದಿದ್ದೀವಿ. ಇನ್ನು ದರ್ಶನ ನಿಂತ್ಕೊಬೇಕಂತೆ. ತುಂಬಾನೇ ಹತ್ರಕ್ಕೆ ಬಂದ್ಬಿಟ್ಟಿದ್ದೀವಿ. ಅಲ್ಲಿ ಕನ್ನಡ ಎಲ್ಲ ಬಳಸ್ಕೊಂಡು ಇಲ್ಲಿ ಬಂದ್ಬಿಟ್ಟಿದ್ವಿ. ಇಲ್ಲಿ VIP ಟಿಕೆಟನ್ನು ತೊಗೊಂಡು ಬಂದುಬಿಟ್ವಿ. ಅಂದರೆ 5 ನಿಮಿಷದಲ್ಲಿ ಬಂದುಬಿಟ್ವಿ. ಯಾಕಂದರೆ 2-3 ಅವರ್ ಆಗ್ತಾಯಿತ್ತು, ನಾವು 5 ನಿಮಿಷದಲ್ಲಿ ಬಂದುಬಿಟ್ವಿ. ಆದರೆ ಇಲ್ಲಿ ಕೂಡ ಇನ್ನೂ ಕ್ಯೂ ಇದೆ. ಅಂದರೆ ಇಲ್ಲಿ ಒಳಗಡೆ ಇನ್ನೊಂದು ಕ್ಯೂ ಇದೆ. VIP ಬಂದ್ರೂ ಅಲ್ಲೊಂದು ಕ್ಯೂ ಇದೆ, ಅದೊಂದು ಅರ್ಧ ಗಂಟೆ ಆಗುತ್ತೆ. ಈ ದೇವಸ್ಥಾನದ ಕಟ್ಟಡ ಏನಿದೆ ತುಂಬಾ ಅದ್ಭುತವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ಈ ಕಂಬಗಳಿರ್ಬೋದು, ಗೋಪುರ ಇರ್ಬೋದು, ಈ ಕಂಬಗಳು ಏನು ಇದೆ ಇದ್ರೊಳಗಡೆ, ಅದನ್ನೆಲ್ಲ ನೋಡಿದ್ರೆ ನಮ್ಮ ಈ ಬೇಲೂರು ಹಳೆಬೀಡು ನೆನಪಿಗೆ ಬಂದ್ಬಿಡುತ್ತೆ. ಸೇಮ್ ಅದೇ ಥರ ಎಲ್ಲವೂ ಕೆತ್ತನೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಇದೆ ಇಲ್ಲಿ. ಇಲ್ಲಿ ಸಾಕಷ್ಟು ಸೈನ್ ಬೋರ್ಡ್ಗಳು ಹಾಕಿದ್ದಾರೆ, ವಿಡಿಯೋ ಮಾಡಬೇಡಿ, ಫೋಟೋ ತೆಗಿಬೇಡಿ, ವಿಡಿಯೋ ಮಾಡಬೇಡಿ ಅಂತ. ಅದು ನಮಗೆ ಬೇಕೇ ಬೇಕಲ್ಲ, ಅಷ್ಟು ದೂರದಿಂದ ಬಂದಿದ್ದೀವಿ, ಯೂಟ್ಯೂಬ್ಗೆ ಹಾಕಬೇಕು ಅಂತ ತೆಗಿತಾನೇ ಇರ್ತೀವಿ. ಅಂದರೆ ತುಂಬಾ ಬೇರೆಯವರು ತೆಗಿತಾಯಿದ್ರು, ನಾನು ತೆಗಿತಾ ಇದ್ದೆ. ಬಣ್ಣ ಕಿತ್ಕೊಳ್ಳೋಕ್ಕೆ ಬಂದುಬಿಟ್ಟ, ಕಿತ್ತು ಉಂಡಿಗೆ ಹಾಕ್ಬಿಡ್ತೀನಿ ಅಂತ. ಆದರೂ ನಮ್ಮದು ಸೆಲ್ಫಿ ಸ್ಟಿಕ್ ಇದರಿಂದ ಗಟ್ಟಿ ಇತ್ತು, ಕಿತ್ಕೊಳ್ಳೋಕ್ಕಾಗಿಲ್ಲ ಅಣ್ಣ. ಏನಿ ಅರ್ಧ ಅವರಿಂದ ಆತುರದಿಂದ ಕಾಯ್ತಾ ಇದ್ವಿ. ಆ ಓಂಕಾರೇಶ್ವರನ ದರ್ಶನಕ್ಕೆ ಬಂದಿದ್ದೀವಿ. ಈಗ ಕೊನೆಗೂ ಸಿಗ್ತಾ ಇದೆ ದರ್ಶನ, ಓಂಕಾರೇಶ್ವರನ ದರ್ಶನ. ಸೊ ಇದೇನು ನೋಡ್ತಾ ಇದ್ದರೆ ಟಾಪ್ ವ್ಯೂ, ಅಂದರೆ ದೇವಸ್ಥಾನದ ಹೊರಗಡೆ ಬಂದ ತಕ್ಷಣ ಅಲ್ಲಿನ ಟಾಪ್ ವ್ಯೂ ಇದು. ಭಕ್ತಾದಿಗಳು ಇಲ್ಲಿಂದ ಅತಿ ದೊಡ್ಡ ದೊಡ್ಡ ಲಿಂಗಗಳನ್ನ ತಗೊಂಡೋಗಿ ದೇವಸ್ಥಾನಗಳನ್ನ ಮಾಡ್ಕೊಳ್ತಾರೆ. ಅವ್ರ ಊರುಗಳಲ್ಲಿ ದೇವಸ್ಥಾನಗಳನ್ನ ಮಾಡ್ಕೊಳ್ತಾರೆ. ದೊಡ್ಡ ಲಿಂಗಗಳು ಅಂದರೆ ಇಷ್ಟಿದ್ದಪ್ಪ ಲಿಂಗಗಳು ಎಲ್ಲೂ ನೋಡೇ ಇಲ್ಲ. ಇಷ್ಟಪ್ಪ ಲಿಂಗಗಳು ಇದೇ ಇಲ್ಲಿ ಬೆಂಗಳೂರಲ್ಲಿ ಸಿಗುತ್ತೆ. ಆದರೆ ಫಸ್ಟ್ ಟೈಮ್ ತಿಂತಾ ಇದ್ದೀನಿ. ಇದು ಕಕ್ಕಡಿ ಅಂತ, ಈ ಕಡೆ ಕಕ್ಕಡಿ ಸೌತೆಕಾಯಿ ತರ ಇರುತ್ತೆ. ನೋಡೋಣ ಹೆಂಗಿದೆ ಅಂತ. ಓಂಕಾರೇಶ್ವರ ದರ್ಶನ ಪಡ್ಕೊಂಡು ನಾವು ನೆಕ್ಸ್ಟ್ ಹೊರಟಿದ್ದು ಮಹಾಕಾಳೇಶ್ವರ ಉಜ್ಜೈನ್ಗೆ. ಸೊ ಅಲ್ಲಿಗೆ ಹೇಗೆ ತಲುಪಿದ್ವಿ, ಅದಾದಮೇಲೆ ಪುಣೆಗೆ ಹೇಗೆ ಬಂದ್ವಿ, ಶಿರ್ಡಿಗೆ ಹೇಗೆ ತಲುಪಿದ್ವಿ, ಎಲ್ಲ ವಿವರಣೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಇದೇ ಥರದ ವೀಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.